ಒಂದು 700 ಗೋವುಗಳ ಆಶ್ರಯ ತಾಣವಾಗಿ ಇದರಲ್ಲಿ ಕೂಡ 108 ಈ ಒಂದು ಕಪಿಲದನ ಅಂದ್ರೆ ಕಬಿತ್ತಿ ಪೆತ್ತ ಅಂತ ಪನ್ಪ ಬಂದುಲೆ ಒಂಜಾತ್ ಅರ್ಥ ನಿಕಲೆಗೆ ಪನ್ಪುಂಡ ಅಡ ಬಾರಿ ಪುರ್ಲದ ಕಾರ್ಯಕ್ರಮ ಪೂಜನೀಯ ಸ್ವಾಮೀಜಿನ ಆಶೀರ್ವಾದ ನಡುತ್ತೊಂದು ಬಂದುಲೆ ಕಬಿತ್ತಿ ಗೋವುಲದ ಕಥೆನ ಪುರಾಣಲು ನಮ್ಮ ತೆರೆಯೊಂದು ಬಂದುಲೆ ದೇವಸ್ಥಾನ ಆದುಪ್ಪ ಮಠೋಟ ಆದುಪ್ಪು ನಚ್ಚಿನ ಪವಿತ್ರ ಬಾಯಿ ನಚ್ಚಿನ ಗೋವು ಒಂದು ಕೇಂಡ ಅವು ಕಬಿತ್ತಿ ಪೆತ್ತ ಬಂದುಲೆ ಇಂಚಿತ್ತಿನ ಪುರಾಣಡು ನಿಕಲು ತೆರೆದು ಪರ್ ದೈವದ ಚರಿತ್ರೆಗಳ ಮಾತ್ರ ತೆರೆದು ಪರ್ ಬಂದುಲೆ ಇಂಚಿತ್ತಿನ ಮಲ್ಲ ಒಂಜಿ ಚರಿತ್ರಪ್ಪು ನಚ್ಚಿನ ಈ ಒಂಜಿ ಕಬಿತ್ತಿ ಪೆತ್ತದ ಇನಿ ದಿನ ಈ ಒಂಜಿ ಗೋ ಪೂಜೆದ ಪೊರ್ತುಡು ನಡಪು ನಚ್ಚಿನ ಪೊರ್ತುಡು ಮಾತ ಬಂದುಲೆಲ್ಲ ಪ್ರೀತಿಪೂರ್ವಕವಾದ ಸ್ವಾಗತ ಮಲ್ತೊಂದುಲ್ಲ ಬಂದುಲೆ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ವಂದೇ ಓಂಕಾರ ಚಾಮರ ಕರ್ಣನೆ ಶಂಕರ ಸುತ ಶರಣು ವಿನಾಯಕ ಮಂಗಳವರ ಶರಣು. ಪ್ರಕಾಶಿಟ್ಟು ನಮ್ಮ ಗೋಆಶ್ರಮದ 750 ಗೋವುಗಳನ್ನು ಒಬ್ಬರೇ ಇವತ್ತು ಸಾಕಿ ಸಲ್ಲಿಸ್ತಾ ಇದ್ದಾರೆ. ಅವರಿಗೆ ಎಷ್ಟೇ ಕೃತಜ್ಞತೆ ಎಷ್ಟೇ ಗೌರವ ಸಲ್ಲಿಸಿದ್ರು ಕಮ್ಮಿಯೇ. ಪ್ರಕಾಶನ ಉಡಲ ನಿಜವಾದಲ್ಲ ಆ ಅಪ್ಪೆನ ಒಂಜಿ ಸ್ಥಾನಮಾನಡುಂಡು ಬಂದುಲೆ ಅರೆಗೆ ಇಪ್ಪತ್ತು ಸುಲ್ಮೆನ್ ಸಂದೇತ ಮತ್ತೊಂದು ಯಾನು ಬತ್ತ ತೂನೆಗೆ ಮಸ್ತ್ ಬೇಜಾರಾಣಿ ಕೆಲವು ಕಂಜಿಲೇನು ಮತ್ತು ತೂನಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ನಮ್ಮ ಬುದ್ಧಿವಂತನ ಜಿಲ್ಲೆ ಅಂಡ ಈ ಜಿಲ್ಲೆಡು ಈ ನಮ್ಮೊಂದು ಬೈದಿನ ಚಿತ್ತನ ಗೋಗ್ಲೆಗೆ ರಕ್ಷಣೆ ಇಜ್ಜಿ ವ್ಯವಸ್ಥೆ ಇಜ್ಜಿ ಪಣ್ಣಗ ಮಸ್ತ್ ಬೇಜಾರಾಂಡು ಈ ಸಂದರ್ಭಡಿ ಯಾನು ಈ ಮಾಧ್ಯಮದ ಮುಖಾಂತರ ತಂಡ ಈ ವೇದಿಕದ ಮುಖಾಂತರ ಪನ್ನೊಂದಿಲ್ಲ ಮಾತೆಲ್ಲ ಅಕ್ಲ ಆಯ್ನಾತು ಒಂಚೂರು ಇಂಚಿತ್ನ ಒಂಜಿ ಸೇವೆಗೆ ಒಂಜಿ ಉಪಕಾರ ಮಲ್ಪಲೆ. ಇವರು ನಾವೆಲ್ಲರೂ ಹೇಳ್ತೇವೆ ಮನುಷ್ಯ ಜನ್ಮ ಶ್ರೇಷ್ಠ ಜನ್ಮ, ಇದರಷ್ಟು ಶ್ರೇಷ್ಠವಾದಂತಹ ಜನ್ಮ ಇನ್ನೊಂದು ಇಲ್ಲ ಅಂತ ಹೇಳಿಕೊಂಡು, ಅದು ಶ್ರೇಷ್ಠತೆ ಕನಿಷ್ಠತೆ ಇದನ್ನು ಬಹುಶಃ ಯೋಚನೆ ಮಾಡಿದ್ರೆ ಮನುಷ್ಯನ ಜನ್ಮ ಶ್ರೇಷ್ಠ ಅಲ್ಲ. ನಾವದನ್ನು ಶ್ರೇಷ್ಠವಾಗಿ ಪ್ರಯತ್ನ ಮಾಡಿಕೊಂಡು ನಾವು ಅದನ್ನು ಶ್ರೇಷ್ಠವಾಗಿ ರೂಪುಗೊಳಿಸಿದ್ರೆ ಮಾತ್ರ ಮನುಷ್ಯನ ಜನ್ಮ ಶ್ರೇಷ್ಠ ಆಗ್ತದೆ. ಬಿಟ್ಟರೆ ಹಸುವನ್ನು ಬಿಟ್ಟು ಗೋವಂಶವನ್ನು ಬಿಟ್ಟು ಬೇರೆ ಯಾವುದನ್ನು ನಾವು ಯೋಚನೆ ಮಾಡ್ಲಿಕ್ಕೆ ಸಾಧ್ಯವೇ ಇರಲಿಲ್ಲ. ಈ ಜೀವನ ಇರಲೇ ಇಲ್ಲ. ಗೋವಿನಿಂದ ಜೀವನ, ಗೋವಿನ ಜೊತೆಯಲ್ಲಿ ನಮ್ಮ ಜೀವನ. ಅದರ ಮೂಲಕವೇ ಭಾರತ ಹಳ್ಳಿಗಾಡಿನ ಆ ಗೋ ಜೀವನದ ಆಧಾರದ ಮೇಲೆಯೇ ಬೆಳೆದು ಬಂದು ನಿಂತಹ ಭಾರತ ರೈತಾಪಿ ವರ್ಗದಿಂದಲೇ. हम गौ माता को वंदन करते हैं और भगवान से प्रार्थना करते हैं कि समस्त प्राणियों की आप रक्षा करते हैं, लेकिन जो गौ सेवा करता है उन पर आपकी कृपा अटूट बनी रहे. गौ सेवा हो और गौ हत्या बंद हो, हमें ऐसा प्रण करना चाहिए, ऐसा विचार करना चाहिए और ऐसा संकल्प भी लेना चाहिए. ಇದು ಗೋಶಾಲೆ ಅಂದ್ರೆ ಹೇಳಿದ್ರೆ ಗೋ ಜೈಲು ಗೋಶಾಲೆ ಅಲ್ಲ. ಇದನ್ನು ನಾವೊಂದು ಮಂದಿರ ಅಂತ ಮಾಡಲಿಕ್ಕೆ ಹೊರಟವರು. ಈ ಗೋವುಗಳ ಇದು ಮಂದಿರ. ಇಲ್ಲಿ ಗೋವುಗಳಿಗಾಗಿ ಮನುಷ್ಯರಿದ್ದಾರೆ ಹೊರತು ಮನುಷ್ಯರಿಗಾಗಿ ಗೋವುಗಳಿಲ್ಲ. ಸಮಾಜದ ಎಲ್ಲ ಜನರಿಗೆ ಪುನಃ ಬುದ್ಧಿ ಕೊಟ್ಟು ಇವುಗಳನ್ನು ಉಳಿಸಬೇಕು ಅಂತೇಳಿ ನಿಮ್ಮ ಕಳಕಳಿಯ ಮನವಿ. ನೀವು ಒಂದು ನೋಟಿಸ್ ಮಾಡಿರ್ಬೋದು, ಪ್ರಕಾಶ್ ಅಣ್ಣ ಇಲ್ಲಿ ಮಾತಾಡ್ತಿದ್ದಾಗ ಗೋವುಗಳೆಲ್ಲ ಜೋರಾಗಿ ಕೂಗ್ತಾ ಇತ್ತು. ಇದರಲ್ಲಿ ಅವ್ರದ್ದು ಮತ್ತು ಆ ಗೋವಿದು ಸಂಬಂಧ ಏನು ಅಂತ ಹೇಳಿ ಗೊತ್ತಾಗ್ತದೆ. ನಾನು ಕಡಿಮೆಯಲ್ಲಿ 150 ಜನರನ್ನು 25,000 ನಿಮ್ಮ ಒಂದೊಂದು ಗೋವಿಗೆ ಸ್ಪಾನ್ಸರ್ ಮಾಡುವಷ್ಟು ನಾನು ಮಾಡಿಕೊಡ್ತೇನೆ. ಇದು ಇವಾಗ ಇರುವಷ್ಟು ಶಕ್ತಿ ದೇವರು ನನಗೆ ಅದಕ್ಕಿಂತ ಜಾಸ್ತಿ ಶಕ್ತಿ ಕೊಟ್ಟರೆ ಖಂಡಿತವಾಗಿ
ನಾನು ಅದನ್ನು ಮಾಡ್ತೇನೆ, ಮಾಡಬಹುದು ಅಂತ ಹೇಳುವ ಭರವಸೆ ನನ್ನಲ್ಲಿದೆ. ಮತ್ತೆ ಕಪಿಲ ಹಸು ಇದು ಶ್ರೀಕೃಷ್ಣನಿಗೆ ಹತ್ತಿರವಾಗಿರುವಂತಹ ಹಸು. ಇದು ವಿಶೇಷವಾದ ಹಾಲನ್ನು ಕೊಡುವುದು, ಮತ್ತೆ ರೋಗ ನಿರೋಧಕ ಶಕ್ತಿ ಇದರಲ್ಲಿ ಅಡಕವಾಗಿದೆ. ಸಂಗೋಪನಾ ಸಚಿವರ ಮನೆಗೆ ನಾನು ಕರ್ಕೊಂಡು ಹೋಗ್ತೀನಿ. ಈ ತರ ಆಗಿರುವುದನ್ನೆಲ್ಲ ಒಂದು ವಿಡಿಯೋ ಪಿಕ್ಚರನ್ನು ತೋರಿಸೋಣ. ಖಂಡಿತ ಇವ್ರಿಗೆ ಸಹಾಯ ಹಸ್ತಕ್ಕೆ ಮುಂದಾಗ್ತಾರೆ ಸಚಿವರು ಅಂತ ಹೇಳ್ತೀನಿ. ಗೋರಕ್ಷನಾಥ ಅನ್ನುವಂತ ಯಾವ ಮಠವನ್ನು ಸ್ಥಾಪಿಸಿ ಮಂಗಳೂರಿನಲ್ಲಿ ಇವತ್ತು ಆ ಮಠ ಕಾರ್ಯಾಚರಿಸ್ತಾ ಇದೆ. ಇದೊಂದು 2100 ವರ್ಷಗಳಿಂದ ಕಾರ್ಯಾಚರಿಸ್ತಾ ಇರುವಂತ ಮಠ. ಇಡೀ ಪ್ರಪಂಚದಲ್ಲಿ ನಾಥ ಪಂಥದ ಮೂಲ ಮಠ ಯಾವುದು ಕೇಳಿ ಅದು ಮಂಗಳೂರಿನ ನಾಥ ಪಂಥದ ಮಠ. ತಿಂಗಳಲ್ಲಿ ಒಮ್ಮೆ ಆದರೂ ಇಲ್ಲಿ ಬಂದು ಗೋ ಸೇವೆಯನ್ನು ಮಾಡಿ ಆ ಪ್ರಕಾಶ್ ಶೆಟ್ಟರಿಗೆ ಭುಜಬಲವಾಗಿ ನಿಲ್ಬೇಕಂತ ಎಲ್ಲರನ್ನು ಪ್ರಾರ್ಥಿಸುತ್ತಾ ಇದು ನಿಜವಾಗಿ ಗೋಪ್ರೇಮ ಬಂಧುಗಳೇ. ನಾವು ಅವರಿಗೆ ಕೊಟ್ಟಂತಹ ಗುರು ಕಾಣಿಕೆಯ ಒಂದಿಗೆ ಅವರು ತಂದಂತ ಕೂಡ ಆ ಒಂದು ಏನು ನಗದು ಹಣ ಇದೆ ಅದನ್ನು ಕೂಡ ಅದಕ್ಕೆ ಅರ್ಪಿಸಿ ಹೋಗಿದ್ದಾರೆ ಬಂಧುಗಳೇ. kan ya betul pun lah dulu ತಿನ್ಲಿಕ್ಕೆ ಟೈಮ್ ಸಿಗಲ್ಲ.
ತುಂಬ ಡಿಫಿಕಲ್ಟ್ ಇದೆ ಇಲ್ಲಿ ಸಿಚುವೇಶನ್. ಆದರೆ ನಮಗೆ ಉಪಾಯ ಇಲ್ಲ. ಅಂದರೆ ಏನು ನಮ್ಮ ಹತ್ರ ಸೆಟಪ್ ಇದೆ ಅದರಲ್ಲಿ ಎಲ್ಲ ಜೀವಗಳನ್ನು ಉಳಿಸುವಂಥ ಒಂದು ಎಕ್ಸ್ಟ್ರೀಮ್ ಕಾರ್ಯವನ್ನು ನಾವು ಮಾಡ್ತಾ ಇದ್ದೇವೆ. ತುಂಬ ಕಷ್ಟ ಆಗ್ತದೆ, ಆದರೆ ಮಾಡಬೇಕಾಗ್ತದೆ. ಕಪಿಲ ಗೋ ತಳಿಗಳು ಎಲ್ಲಿ ಸಿಗುದಿಲ್ಲ. ಅದಕ್ಕೆ ಇದ್ದದ್ದನ್ನ ನಾವು ಉಳಿಸಿಕೊಂಡು ಹೋಗುವ ಒಬ್ಬರೇ ತುಂಬಾ ಹೋರಾಟದಲ್ಲಿದ್ದಾರೆ. ಒಂದು 5,000 ಸ್ಕ್ವೇರ್ ಫೀಟ್ ಇದ್ದು, ಒಂದು 8,000 ಸ್ಕ್ವೇರ್ ಫೀಟ್ ಇದ್ದು, ಆ ಟೈಪ್ ಎಲ್ಲ ಕೊಟೇಶನ್ ರೆಡಿ ಮಾಡಿ ಇಟ್ಟಿದ್ದೇವೆ. ಇಡೀ ಸಮಾಜಕ್ಕೆ ನಾನು ಕೈ ಮುಗಿದು ಕೇಳುದು, ಗೋವನ್ನ ಉಳಿಸಿ. ದೇವಸ್ಥಾನ ಕಟ್ಟಿಸ್ಕೊಳ್ಳುವವರಿದ್ದಾರೆ ಎಲ್ಲ ಅಂತ ಒಂದು ಮನಸ್ಸುಗಳಿಗೆ ನನ್ನ ಒಂದು ವಿನಂತಿ ಏನಂದ್ರೆ, ಇಂಥದಕ್ಕೆ ಕೂಡ ನೀವು ಸ್ವಲ್ಪ ಕೈ ಜೋಡಿಸಿದ್ರೆ ನಮ್ಗೆ ದೇವರ ಪುಣ್ಯ ಫಲ ಗ್ಯಾರಂಟಿ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೇನೆ. ನಮ್ಮ ಗೂಗಲ್ ಪೇ ಅಕೌಂಟ್ ನಂಬರ್ ಪರ್ಸನಲ್ ಆಗಿ ಏನಿದೆ 9739 ಕಪಿಲ ಪಾರ್ಕ್ ಅಂತ ನಮ್ಮದು ಏನು ಗೋಶಾಲೆ ಇದೆ, ಅದು ಕಪಿಲ ಪಾರ್ಕ್ ಅಕೌಂಟ್ ಇದೆ. ಆ ಅಕೌಂಟ್ ನಾವು ಕೊಡ್ತೇವೆ ನಿಮಗೆ, ಅದಕ್ಕೆ ಹಾಕ್ಬೋದು ಜನರು.